ಜೈ ಶ್ರೀರಾಮ್. ಶ್ವೇತಾಶ್ರೀ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಪಪ್ಪು ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೆಗೆ 1/4 ಕಪ್ ತೊಗರಿಬೇಳೆನ ತೊಳೆದು 10 ನಿಮಿಷ ಮುಂಚಿತವಾಗಿ ನೆನೆಸಿಟ್ಕೋಬೇಕು. ನಂತರ ಮೇಥಿಯ ಸೊಪ್ಪು 1/4 ಕಟ್ಟು, ಹಸಿಮೆಣಸಿನ್ಕಾಯಿ 5, ಟೊಮೊಟೊ 1 ಸಣ್ಣಗೆ ಹಚ್ಚಿಟ್ಕೋಬೇಕು. ಕುಕ್ಕರ್ಗೆ 1 ಕಪ್ ನೀರು ಹಾಕ್ಕೊಂಡು ನಾವು ಹಚ್ಚಿಟ್ಕೊಂಡಿರೋ ಪದಾರ್ಥನೆಲ್ಲ ಕುಕ್ಕರ್ಗೆ ಹಾಕ್ಕೋಬೇಕು. ನಂತರ ಸ್ಟವ್ ಹಚ್ಚಿ ಕುಕ್ಕರ್ ಇಡೋಣ. ನಂತರ ಇದಕ್ಕೆ 1 ಕಪ್ ಅಳತೆ ನೀರನ್ನು ಹಾಕ್ಕೋಬೇಕು. ಮುಚ್ಚಳ ಮುಚ್ಚಿ 4 ವಿಸಲ್ ಕೂಗಿಸ್ಕೋಬೇಕು. ಬೇಳೆ ಚೆನ್ನಾಗಿ ಬೇಯಬೇಕು, ಆಗಲೇ ತುಂಬ ರುಚಿ. 4 ವಿಸಲ್ ಕೂಗಿಸ್ಕೊಳ್ಳೋಣ. ಈಗ ವಿಸಲ್ ಹೋಗಿ ಕುಕ್ಕರ್ ತಣ್ಣಗಾಗಿದೆ. ಬೇಳೆ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ನಂತರ ನಾವು ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ನಾನು ಒಗ್ಗರಣೆಗೆ ತುಪ್ಪ ಬಳಸ್ತಾ ಇದ್ದೀನಿ. ನೀವು ಎಣ್ಣೆ ಕೂಡ ಬಳಸ್ಬೋದು. ನಾನಿಲ್ಲಿ 2 ಸ್ಪೂನ್ ತುಪ್ಪ ಬಳಸ್ತಾ ಇದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ತೀನಿ. ಈಗ ಸಾಸಿವೆ ಜೀರಿಗೆ 2 ಸಿಡಿತಿದೆ. ನಾನು ಇದಕ್ಕೆ ಒಣಮೆಣ್ಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ. ನೀವು ಕರಿಬೇವು ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಕರಿಬೇವೇನು ಬಳಸ್ತಿಲ್ಲ. ಈಗ ಒಗ್ಗರಣೆನ ಕುಕ್ಕರ್ಗೆ ಹಾಕ್ಕೊಂಡು ಕುಕ್ಕರ್ನ ಸ್ಟವ್ ಮೇಲೆ ಇಡೋಣ. ಇದನ್ನು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಚಪಾತಿ, ಅನ್ನ, ದೋಸೆ ಜೊತೆಗೆ ತುಂಬಾ ರುಚಿಕರವಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.